ಮುಖ್ಯವಾಗಿ ಕಂಬಳ ಎಲ್ಲಕ್ಕಿಂತ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು 2 ವಾರದಿಂದ. ನಾವು ಹೇಳಿದ್ವಿ ಇಲ್ಲಿ ಮೈಸೂರು ನಮಗೆ ಭಾಳ ಕರಾವಳಿ ಭಾಗದ ಎಲ್ಲ ಇಡೀ ಸಾಂಸ್ಕೃತಿಕ ಕ್ರೀಡೆಗೂ ಕೂಡ ಭಾಳ ದೊಡ್ಡ ಗೌರವ ಇದೆ ಮೈಸೂರಲ್ಲಿ. ಆದರೆ ನಮ್ದು ಏನಂದರೆ ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ, ನೀವು ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಲ್ಲಿ ಸೇರಿಸಿ ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ, ಅನವಶ್ಯಕವಾದಂಥ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ದೀವಿ. ಮುಖ್ಯಮಂತ್ರಿ ಇದನ್ನ ತೀರ್ಮಾನ ಮಾಡಿ ರದ್ದು ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ದೀನಿ. ಕರಾವಳಿ ಮಟ್ಟದಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಲಿ, ಮೈಸೂರಿನವರೇ ಬಂದು ಕೈ ಜೋಡಿಸ್ಬಿಟ್ಟು ನಾವೆಲ್ಲರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿದ್ದೀವಿ. ಜೊತೆಗೆ ನಂದು ಯಾರು ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನಾವೇ ಕಂಬಳ ಕಾರ್ಯಕ್ರಮಕ್ಕೆ ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ನಮಗೆ ಅದ್ರ ಬಗ್ಗೆ ಒಂದು ಭಾಳ ದೊಡ್ಡ ಗೌರವ ಇದೆ. ಎಷ್ಟೋ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡುವಂಥದ್ದು, ಅಧ್ಯಕ್ಷತೆ ವಹಿಸುವಂಥದ್ದು ಕೆಲಸ, ಇದು ನಮಗೆ ಭಾಳ ದೊಡ್ಡ ಒಂದು ಗೌರವವನ್ನು ಸಿಕ್ಕಿದೆ. ಅದೇ ನನಗೆ ಒಂದು ದೊಡ್ಡ ಗೌರವ. ಸೊ ಅದಕ್ಕಾಗಿ ನಾನು ಭಾಳ ನಮಗೆ ಈ ಒಂದು ಸಾಂಸ್ಕೃತಿಕ ಕ್ರೀಡೆಗೆ ನಮಗೆ ಭಾಳ ದೊಡ್ಡ ಬೆಂಬಲ ಇದೆ. ಯಾವತ್ತೂ ಸಹ ಪ್ರೋತ್ಸಾಹವನ್ನು ಕೊಡ್ತೀವಿ. ಮತ್ತು ಅದರದ್ದೇ ಆದಂಥ ಒಂದು ಸರಿಯಾದ ಸಮಯದಲ್ಲಿ ಎಲ್ಲ ಧಾರ್ಮಿಕ ಒಂದು ವಿಧಿವಿಧಾನಗಳನ್ನು ಅನುಸರಿಸೋ ಮೂಲಕ ಭಾಗಿಯಾಗುವಂಥದ್ದು ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ. ದಸರಾ ಸಮಯದಲ್ಲಿ ದಸರಾಗೆ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ದಸರಾ ಪಾರದರ್ಶಕವಾಗಿ ಏನು ನಡಿಬೇಕಾಗಿದೆ ಅದು ನಡೀಲಿ. ಎಲ್ಲ ಈ ಟಿಕೆಟ್ ಹಂಚಿಕೆ ಇತ್ಯಾದಿ ಎಲ್ಲನೂ ಕೂಡ ಇವತ್ತು ಈ ಯುವ ದಸರಾಗೋಸ್ಕರ ಏನೇನೋ ಆಹಾರ ಮೇಳ ಇರ್ಬೋದು, ಅನೇಕ ಚಟುವಟಿಕೆಗಳು ಸಂಘಟಿಸ್ತಾ ಇದ್ದಾರೆ. ಎಲ್ಲನೂ ಕೂಡ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಲಿ. ಇನ್ನೊಂದು ಬೇರೆ ಕಾರ್ಯಕ್ರಮ ಸೇರಿಸೋ ಮೂಲಕ ನಿಮ್ಗೆ ಆಗಲೇ ಇಷ್ಟೊಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಸಮರ್ಥ ರೀತಿಯಲ್ಲಿ ಮಾಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಇದನ್ನು ಸೇರಿಸಿ ನಿಮ್ಗೆ ಇನ್ನೊಂದು ದೊಡ್ಡ ವೈಫಲ್ಯವನ್ನು ತೋರ್ಸೋಕೆ ಏನಕ್ಕೆ ಬರ್ತಾ ಇದ್ದೀರಾ? ಇಲ್ಲ, ಯಾವುದೇ ರೀತಿ ಏನೂ ಎಕ್ಸ್ಪ್ಲೇನ್ ಆಗಿಲ್ಲ. ನಾನೊಬ್ಬನೇ ಆ ಕಂಬಳ ಬಗ್ಗೆ ಮಾತಾಡಿರೋದು. ನಮ್ಮ ಆದ ನಂತರ ಕೆಲವು ಹಿರಿಯರು ಅದ್ರ ಬಗ್ಗೆ ಮಾತಾಡಿ ಈ ಥರ ಒಂದು ಸಮಾಜದಲ್ಲಿ ಇಂಥ ಅಭಿಪ್ರಾಯಗಳು ಬರ್ತಾ ಇದ್ದಾವೆ ಅಂತ ಹೇಳೋದು ಹೊರತು ಯಾವುದೇ ರೀತಿ ಯಾರೂ ಎಕ್ಸ್ಪ್ಲೇನ್ ಮಾಡಿಲ್ಲ. ಯಾರು ಕರಾವಳಿ ಭಾಗದವ್ರು ದಯವಿಟ್ಟು ನೀವೇ ನೋಡಿ ಆನ್ಲೈನಲ್ಲಿ ಯಾರು ಬೆಂಬಲ ಕೊಡ್ತಾ ಇದ್ದಾರೆ ಅಂತ ನೋಡಿ. ನಾನು ಈ ಸರ್ಕಾರ ಅದು ಮಾಡಿದ್ರೆ ಅದರಿಂದ ನಂದೇನು ಸರ್ಪ್ರೈಸ್ ಬರಲ್ಲ. ಯಾಕಂದರೆ ಇವ್ರು ಯಾವುದೇ ರೀತಿ ಸಾರ್ವಜನಿಕರ ಮಾತು ಕೇಳೋಲ್ಲ. ಎಲ್ಲ ಕೆಲಸದಲ್ಲೂ ಕೂಡ ಇವತ್ತು ಸಾರ್ವಜನಿಕರ ಮಾತು ಕೇಳ್ತಾ ಇಲ್ಲ. KSICಯಲ್ಲಿ ಆ ಸ್ಟೇಡಿಯಂ ಮಾಡೋಕ್ಕೆ ಹೊರಟರು. ಕೊನೆಯಲ್ಲಿ ದೊಡ್ಡ ಆಂದೋಲನ ಆಗಿ, ದೊಡ್ಡ ಪ್ರತಿಭಟನೆ ಆಗಿ, ಮಾಧ್ಯಮದಲ್ಲೂ ಕೂಡ ಒಂದು ದೊಡ್ಡ ಚರ್ಚೆ ಆಗಿ, ಆಮೇಲೆ ಬಂದು ಅದನ್ನು ತೆಗೆಯುವಂಥದ್ದು ಅಥವಾ ಒಂದು ನಿರ್ಣಯ ಹಿಂಪಡಿಸುವಂಥದ್ದು ಕೆಲಸ ಆಯಿತು. ಇದು ಇವರು ಸತತವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಇಲ್ಲಿ ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ತಾ ಇದೆ. ಎಷ್ಟು ವಿರೋಧ ಇದ್ರು ಇಲ್ಲ ನಾವು ಮಾಡ್ತೀವಿ ಅಂತಾರೆ. ಸೊ ಇದು ಇವ್ರು ಮಾಡೋದ್ರಲ್ಲಿ ಅದೇನು ನಾವು ಆಶ್ಚರ್ಯ ಪಡೆಯುವಂಥದ್ದು ಏನಿಲ್ಲ. ನಂದು ವಾಯ್ಸ್ ಅಥವಾ ಅರಮನೆ ದೃಷ್ಟಿಕೋನದಿಂದ ಆಗ್ತಲ್ಲ. ಇದು ಸಮಾಜ ಹೇಳ್ತಾ ಇರುವಂಥದ್ದು. ನಾವು ಅವ್ರ ಸಮಾಜ ಆಗಿ ನಾವು ಕೂಡ ಒಂದು ಧ್ವನಿ ಅದರಲ್ಲಿ ಇದು ಮೈಸೂರಲ್ಲಿ ಬಂದು ನೀವು ಒಂದು 2-3 ಜನರ ಮಾತು ಕೇಳಿದ್ರೆ ಇದನ್ನ ನಿಮ್ಮ ಕಿವಿಗೆ ಬಿದ್ದೇ ಬೀಳುತ್ತೆ. ಇದು ಎಲ್ಲರೂ ಹೇಳ್ತಾ ಇರ್ತಕ್ಕಂಥ ಮಾತು. ದಸರಾ ಟೈಮಲ್ಲಿ ದಸರಾ ಮಾಡಿ ಅಂತ. ನಮ್ಮ ಮಹಾನವಮಿ ಇದೆ, ನಮ್ಮದೇ ಆದಂಥ ಒಂದು ಧಾರ್ಮಿಕ ಹಿನ್ನೆಲೆ ಇದೆ. ಎಲ್ಲನೂ ದಯವಿಟ್ಟು ಅದನ್ನ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿಬಿಟ್ಟು ನೀವು ಮಾಡಿ, ನಮ್ಮ ಸಂಪೂರ್ಣ ಬೆಂಬಲ ಇದೆ. ಆದರೆ ಇದು ನಾವು ಸರ್ಕಾರ ಇಂಥ ಜನರ ಒಂದು ಆಕಾಂಕ್ಷೆ ಮೇರೆಗೆ ಇವತ್ತು ಅವ್ರು ಏನು ಹೇಳಿದ್ದಾರೆ ಮುಖ್ಯಮಂತ್ರಿ, ಯುವಕರ ಒಂದು ಆಕಾಂಕ್ಷೆ ಮೇರೆಗೆ ನಾವು ಕಾರ್ಯಕ್ರಮ ರೂಪಿಸ್ಬೇಕು ಅಂತ, ಅದು ಮಾಡಲಿ, ನಮ್ಮ ಬೆಂಬಲ ಇದೆ. ನೀವು ಅವ್ರನ್ನ ಕೇಳಬೇಕು, ನಾನು ಅವ್ರ ಮನಸ್ಸೊಳಗೆ ನಾನು ನೋಡಿ. ಮುಖ್ಯಮಂತ್ರಿ ಅವ್ರು ಹೇಳಿರೋದು ಎಲ್ಲರ ಅಭಿಪ್ರಾಯವನ್ನು ಗಮನಿಸಿದ್ದೀನಿ, ಅದು ಮಾಡಬೇಕಾಗಿರೋದು ಮಾಡ್ತೀನಿ ಅಂತ ಹೇಳಿರೋದು ಮುಖ್ಯಮಂತ್ರಿ ಮಾತು. ನೋಡೋಣ ಏನು ಮಾಡ್ತಾರೆ ಅಂತ. ನೋಡಿ, ಯಾರು ಏನು ಮಾಡಿದ್ರು ದಸರಾ ಏನು ಮಹತ್ವವನ್ನು ಕಳ್ಕೊಳ್ಳೋದು ಯಾವುದೇ ಪ್ರಶ್ನೆ ಇಲ್ಲ. ಇದು ಸಾರ್ವಜನಿಕರ ಒಂದು ಆಚರಣೆ. ಅದು ಸಾರ್ವಜನಿಕರ ಆಚರಣೆ ಆಗಿ ನಡೀತದೆ. ಸರ್ಕಾರದ ಪಾತ್ರ ಭಾಳ ದೊಡ್ಡದು. ಅವರು ಸಾರ್ವಜನಿಕರ ಅಭಿಪ್ರಾಯ ಆಕಾಂಕ್ಷೆ ಮೇರೆಗೆ ದಸರಾವನ್ನು ಮಾಡಬೇಕಾಗಿರುವಂಥದ್ದು ಅತ್ಯಂತ ಅವಶ್ಯಕವಾದದ್ದು. ನೀವು ಒಳ್ಳೆ ರೀತಿಯಲ್ಲಿ ಯಾವುದೇ ಒಂದು ಪಿತೂರಿ ಇಲ್ಲದೇನೆ, ಯಾವುದೇ ಒಂದು ಷಡ್ಯಂತ್ರ ಇಲ್ಲದೇನೆ, ಯಾವುದೇ ಒಂದು ಸಮಸ್ಯೆ ಇಲ್ಲದೇನೆ ದಸರಾ ಮಾಡೋದರಲ್ಲಿ ಪ್ರತಿ ವರ್ಷನೂ ಕಳೆದ 3 ವರ್ಷದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಇವರು. ಎಲ್ಲ ದಸರಾಕ್ಕೂ ಕೂಡ ಏನೋ ಒಂದು ಸಮಸ್ಯೆ ತಂದು ಯಾವುದೋ ಒಂದು ದೊಡ್ಡ ಹೋರಾಟ ನಡೆದು ಇಲ್ಲಿ ಆಂದೋಲನ ನಡೆಸಿ ದಸರಾ ಒಂದು ಧಾರ್ಮಿಕ ಆಚರಣೆ ಒಂದು ಮಾಡೋದು ಬಿಟ್ಟು ಎಲ್ಲ ಕೂಡ ಆಗತ್ತೆ ಇಲ್ಲ. ಸೊ ಅದು ಕನ್ವಿನ್ಸ್ ಮಾಡುವಂಥದ್ದು ನಂದಲ್ಲ ಸಮಸ್ಯೆ. ಇವತ್ತು ಜನರು ಆ ಸರ್ಕಾರ ದಸರಾ ಸಭೆಯಲ್ಲಿ ಸಂಸದರಾಗಿ ನನ್ನ ಅಭಿಪ್ರಾಯವನ್ನು ಎಲ್ಲರ ಮುಂದೆ ಇಟ್ಟಿದ್ದೀನಿ, ಮುಖ್ಯಮಂತ್ರಿ ಮುಂದೆನೂ ಇಟ್ಟಿದ್ದೀನಿ.
ಅವರು ಅದನ್ನ ಗಮನಿಸಿ ನಮಗಿಂತ ಹೆಚ್ಚಾಗಿ ನಮಗೆ ಅಧಿಕಾರ, ಅವ್ರಿಗೂ ಸಹ ಅಧಿಕಾರ ಬಂದಿರೋದು ಜನರಿಂದ, ಅವರ ಮತದಿಂದ. ಅವರ ಆಕಾಂಕ್ಷೆಯನ್ನು, ಅವರ ಒಂದು ಅಭಿಪ್ರಾಯವನ್ನು ಗಮನಿಸಿ ಅವ್ರ ನಿರ್ಧಾರವನ್ನು ತಗೊಳ್ಳಿ. ಸಭೆಯಲ್ಲಿ ಆಚರಣೆಗಿಂತ ಪ್ರಚಾರಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಾಗ್ತಾ ಇದೆಯಾ ಅಂತ ಲಾಸ್ಟ್ ಕಳೆದ 3-4 ವರ್ಷಗಳಿಂದ ಪ್ರಚಾರಕ್ಕೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆಯಾ ಅಂತ? ಒಂದು ವೇಳೆ ಅದು ಸತ್ಯ ನೋಡಿ, ಅದು ದಸರಾ ಒಂದು ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿ ಜನರ ಆಕಾಂಕ್ಷೆ ಅಭಿಪ್ರಾಯ ಎಲ್ಲ ಕೇಳಿ ನೀವು ದಸರಾ ಮಾಡಿದ್ರೆ ನಿಮಗೆ ಲಾಭ. ಅದೇನು ಸಮಸ್ಯೆ ಇಲ್ಲ ನೋಡಿ. ರಾಜಕಾರಣಿಗಳು ರಾಜಕೀಯ ಮಾಡಲೇಬೇಕು. ಅದು ನಂದು ಯಾವುದೇ ರೀತಿ ರಾಜಕಾರಣಿಗಳು ರಾಜಕೀಯ ಮಾಡೋದ್ರಲ್ಲಿ ನಾನು ಅದು ದೂಷಿಸುವುದಿಲ್ಲ, ಅದು ಮಾಡಬೇಕಾಗಿರ್ತಕ್ಕಂಥದ್ದು. ಆದರೆ ದಸರಾ ಸಮಯದಲ್ಲಿ ಜನರ ಒಂದು ಅಭಿಪ್ರಾಯ ಕೇಳಿ, ಜನರ ಒಂದು ಆಕಾಂಕ್ಷೆ ಮೇರೆಗೆ ಮಾಡಿದ್ರೆ ನೀವು, ಅದು ನಿಮಗೆ ಲಾಭ. ವೈಯಕ್ತಿಕ ಪ್ರಚಾರಗಳಿಗೆ ಬಳಕೆ ಆಗ್ತಾ ಇದೆ ದಸರಾ ಅಂತ. ಇದು ಸಾವಿರಾರು ವರ್ಷದಿಂದ ಆಗುವಂಥದ್ದು ಕೆಲಸ. ಪ್ರಚಾರ ಅಂದರೆ ಇವತ್ತು ನಾವು ಕೂಡ ಒಳ್ಳೆ ದಸರಾ ಮಾಡುವಾಗ ನಮ್ಗೆ ಒಳ್ಳೆ ಹೆಸರು ಬಂದಿಲ್ವಾ? ಸೊ ದಸರಾ ಒಳ್ಳೇದು ಮಾಡಿದ್ರೆ ನಿಮಗೆ ಒಳ್ಳೇದು ಹೆಸರು ಬರುತ್ತೆ. ಅದು ಪ್ರಚಾರ ಮಾಡಿದ್ರಲ್ಲಿ ನಂಗೆ ಸಮಸ್ಯೆ ಇಲ್ಲ. ನೀವು ಸರಿಯಾದಂಥ ದಸರಾ ಮಾಡಿ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿ. ಮೈಸೂರು ಜನರ ವಿರೋಧ ಅಂದರೆ ಇವತ್ತು ಎಷ್ಟೋ ಕಾರ್ಯಕ್ರಮದಲ್ಲಿ, ಎಷ್ಟೋ ಕೆಲಸದಲ್ಲಿ, ಎಷ್ಟೋ ಒಂದು ಇವತ್ತು ನಿರ್ಣಯದಲ್ಲಿ ಅವ್ರ ವಿರುದ್ಧವಾಗಿ ಆಗಲೇ ಮಾಡಿದ್ದಾರೆ. ಸೊ ನಾನೇನು ಇದು ಆಶ್ಚರ್ಯ ಪಡೆಯುವಂಥದ್ದು ಏನಿಲ್ಲ. ಇವ್ರ ವಿರುದ್ಧವಾಗಿ ಇದು ಕಂಬಳನೂ ಮಾಡ್ತಾರಂತೆ. ಇವತ್ತು ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ನೂತನವಾಗಿ ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ. ಭಾಳ ಒಂದು ಹಗ್ಗ ಜಗಾಟ ನಡೆದು ಮುಖ್ಯಮಂತ್ರಿಯ ಒಂದು ಕುರ್ಚಿ ತಗೊಂಡಿದ್ದಾರೆ. ಇದು ತಗೊಂಡಿದ ನಂತರ ಇವತ್ತು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ನಮ್ಮ ಆಗ್ರಹ.